ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕಿರಣ್ಸ್ ಚಾನಲ್. ಸೊ ಇವತ್ತಿನ ವ್ಲಾಗ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಯಾಕಂದರೆ ಇಯಾನ ಕೂಡ ತುಂಬ ಆಗಿದ್ದಾಳೆ. ಅತ್ತೆ ಮಾವ ಬಂದಿದ್ದಾರಲ್ಲ, ಸೊ ಕೈಗೆ ಸಿಗ್ತಾ ಇಲ್ಲ ಅವಳು. ಸೊ ಆಚೆ ಹೋಗಿದ್ದಾರೆ, ಅವ್ರು ಆಟ ಆಡೋಣ ಅಂತ ಅತ್ತೆ ಮಾವ ಕರ್ಕೊಂಡು ಹೋಗಿದ್ದಾರೆ. ಸೊ ಇದೇ ಟೈಮ್ ನನಗೆ ಸಿಗೋದು. ಸೊ ಬೆಟರ್ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ. ಮೇಜರ್ ಕ್ಲೀನಿಂಗ್ ಬೇಕಾಗಿರೋದು ಕಿಚನ್ಗೆ. ಸೊ ಎಷ್ಟು ಕ್ಲೀನ್ ಇಟ್ಕೊಂಡ್ರು ಕಿಚನ್ ಸಾಕೇ ಆಗೋದಿಲ್ಲ. ಸೊ ಅದಕ್ಕೆ ಫಸ್ಟ್ ಕಿಚನಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನನಗೆ ಗೊತ್ತು ಇಯಾನ ಇಲ್ಲ ಅಂದರೆ ನಿಮಗೆ ಬ್ಲಾಗ್ಸ್ ನೋಡೋದಕ್ಕೆ ಬೇಜಾರಾಗುತ್ತೆ ಅಂತ. ಎಷ್ಟೊಂದು ಜನ ಕಮೆಂಟ್ ಕೂಡ ಮಾಡ್ತಾ ಇರ್ತೀರಾ. ಇಯಾನಗೋಸ್ಕರ ನೋಡ್ತೀನಿ, ನಂಗೆ ತುಂಬ ಇಷ್ಟ ಆಗುತ್ತೆ. ಕ್ಯೂಟ್ ಇಯಾನ ನೋಡ್ತೀನಿ. ನನ್ನ ಮಗಳು ಕೂಡ ನಮ್ಮ ಇಯಾನ್ನೇ ನೋಡ್ತಾ ಇರ್ತಾರೆ. ಏನು ನಿಮ್ಮ ಹೆಸರು ಅಂತ ಕೇಳಿದ್ರೆ ಯಾ ಅಂತ ಹೇಳೋದಕ್ಕೆ ಅವರು ಕೇಳಿದ್ರೆ ಅವ್ರ ಮಗುನೂ ಯಾ ಅಂತ ಹೇಳ್ತಾರಂತೆ. ಸೊ ಈ ಥರ ಎಲ್ಲ ಕಮೆಂಟ್ಸ್ ಎಲ್ಲ ನೋಡ್ತಾ ಇರ್ತೀನಲ್ಲ, ತುಂಬ ಖುಷಿ ಆಗುತ್ತೆ. ಅಂದರೆ ಈ ಎಲ್ಲ ಮಕ್ಕಳು ಇಷ್ಟಪಡೋ ಥರ ನೋಡ್ತಾರಲ್ವ ಬ್ಲಾಗ್ಸು. ಇಯಾನಗೋಸ್ಕರನೇ ಎಷ್ಟೊಂದು ಜನ ನೋಡ್ತಾ ಇರ್ತೀರ. ಖುಷಿ ಆಗುತ್ತೆ ಈ ಥರ ಎಲ್ಲ ಕೇಳಿ. ಆದಷ್ಟು ನಾನು ಅವಳ ನಿಮ್ಮ ಅವಳೇ ತೋರಿಸ್ತೀನಿ. ಬಟ್ ಇವಾಗ ತಾತ ಅಜ್ಜಿ ಬಂದಿದ್ದಾರಲ್ಲ, ಅವಳು ಕೂಡ ಸ್ವಲ್ಪ ಸುತ್ತಾಡ್ತಾ ಇದ್ದಾಳೆ, ಬ್ಯುಸಿಯಾಗಿದ್ದಾಳೆ. ಸೊ ಅದಕ್ಕೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಕಂಪ್ಲೀಟ್ ಅವಳದೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾವ ಥರ ಏನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ, ಅವಳು ಯಾವ ಥರ ಆಟ ಆಡ್ತಾ ಇರ್ತಾಳೆ, ಈವ್ನಿಂಗ್ ಟೈಮ್ ಯಾವ ಥರ ಇರುತ್ತೆ, ಟೆರೆಸ್ ಮೇಲೆ ಹೋದಾಗ ಯಾವ ಥರ ಆಟ ಆಡ್ತಾರೆ, ಆ ಥರ ಎಲ್ಲ ನಿಮ್ಮ ಜೊತೆ ನಾನು ವ್ಲಾಗ್ನ ಶೇರ್ ಮಾಡ್ತೀನಿ. ಸೊ ಇವತ್ತಿಂದು ವಿಡಿಯೋ ಇದು ಕಂಪ್ಲೀಟ್ ಕ್ಲೀನಿಂಗ್ ಇರುತ್ತೆ. ನನಗೆ ಟೈಮ್ ಅದೇ ಹೇಳಿದ್ನಲ್ಲ, ಇದೇ ಟೈಮ್ ಸಿಗೋದು. ಸೊ ಹಾಗಾಗಿ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದು ಒಂದು ಸ್ವಲ್ಪ ಏನಾದರೂ ಮಾರ್ಕ್ ಆದರೆ, ಇವಾಗಲೇ ನೋಡಿದ್ರಲ್ಲ ಮಿಲ್ಕ್ ಚೆಲ್ಲಿರೋದು ಅಥವಾ ಮೊಸರು ಏನಾದರೂ, ಮತ್ತು ಫಿಂಗರ್ ಪ್ರಿಂಟ್ ಏನಾದರೂ ತಿಂದ್ಬಿಟ್ಟು ಬಂದು ಟಚ್ ಮಾಡಿದ್ರೆ ಕೂಡ ಅದು ಕೂಡ ನೀಟಾಗಿ ಕಾಣಿಸ್ಬಿಡುತ್ತೆ. ಯಾಕಂದರೆ ಲೈಟ್ ಕಲರ್ ಇರೋದಲ್ವ ಇದು. ಸೊ ಹಾಗಾಗಿ ಏನೇ ಇದ್ರೂ ಕಂಡುಬಿಡುತ್ತೆ. ನಾವು ಮಾಡಿಸಿರೋದು ಕಾಂಬಿನೇಷನ್ ಎಲ್ಲೋ ಮತ್ತು ವೈಟ್ ಕಲರ್. ವೈಟ್ ಅಂತೂ ಕೇಳಂಗೆ ಇಲ್ಲ, ಫುಲ್ ಗಲೀಜು ಕಾಣಿಸ್ಬಿಡುತ್ತೆ. ಸೊ ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಸೊ ಇದು ವಿಕರ್ ಬಾಸ್ಕೆಟ್ ಕಂಪ್ಲೀಟಾಗಿ ನಾವು ರಿಮೂವ್ ಮಾಡ್ಬೋದು. ರಿಮೂವ್ ಮಾಡಿದ್ರೆ ಅದ್ರ ಕೆಳಗಡೆ ಎಷ್ಟು ಡಸ್ಟ್ ಕಲೆಕ್ಟ್ ಆಗಿರುತ್ತೆ ಅಂದರೆ, ಯೂಶ್ವಲಿ ನಾವು ಡೈಲಿ ಈ ಥರ ರಿಮೂವ್ ಮಾಡಲ್ಲ. ಆವಾಗವಾಗ ಒಂದು ವಾರದಲ್ಲಿ ಒಂದು ಸರಿ, ಇಲ್ಲಾಂದರೆ 2 ವಾರದಲ್ಲಿ ಒಂದು ಸರಿ ಹಂಗೆ ಮಾಡ್ತಾ ಇರೋದ್ರಿಂದ ಡಸ್ಟ್ ಹಂಗೆ ಇದ್ಬಿಡುತ್ತೆ. ಸೊ ಆದಷ್ಟು ನಾನು ಯಾವಾಗ ಟೈಮ್ ಸಿಗುತ್ತೆ ಅವಾಗ ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಇನ್ನೊಂದು ಏನಂದರೆ, ಇಯಾನದು ಟಾಯ್ಸು ಅಥವಾ ಕಿಚನ್ ಎಲ್ಲ ಅಡುಗೆ ಮನೇಲಿ ಅವಳದು ಟಾಯ್ಸ್ ಎಲ್ಲ ಅಡುಗೆ ಮನೇಲಿ ಇರುತ್ತೆ. ವಿಕರ್ ಬಾಸ್ಕೆಟಲ್ಲಿ ಒಂದೊಂದು ಸರಿ ಅವಳ ಟಾಯ್ಸ್ ಇರುತ್ತೆ, ಒಂದ್ಸರಿ ಅಡುಗೆ ಮನೆ ಸಾಮಾನು ಎಲ್ಲ ಒಂದೊಂದು ಸರಿ ಅವಳದು ರೂಮಲ್ಲಿ ಟಾಯ್ಸ್ ಜೊತೆ ಮಿಕ್ಸ್ ಆಗಿಬಿಟ್ಟಿರುತ್ತೆ. ಸೊ ಇಟ್ಟಿದ್ದು ಒಂದು ಕಡೆ ಇರೋದಿಲ್ಲ ಅಂತ ಹೇಳಿದ್ನಲ್ಲ, ಹಂಗೇ ಆಗಿರೋದು. ಸೊ ಇದು ಬೇರೆ ಅವಳಿಗೆ ಆರಾಮಾಗಿ ಎಟಕ್ಸುತ್ತೆ ವಿಕರ್ ಬಾಸ್ಕೆಟ್ಸ್ ಎಲ್ಲ. ಸೊ ಅವಳು ಈಸಿಯಾಗಿ ಆ್ಯಕ್ಸೆಸ್ ಮಾಡಿಬಿಡ್ತಾಳೆ, ಎಲ್ಲ ಅಲ್ಲಿ ಇಲ್ಲಿ ಮಾಡ್ತಾನೆ ಇರ್ತಾಳೆ. ಹೆಂಗಾಗುತ್ತೆ ಹಂಗೆ ಮಾಡ್ಕೊಂಡು ಹೋಗ್ತಾ ಇರೋದಷ್ಟೇ. ಎಷ್ಟು ಕ್ಲೀನ್ ಮಾಡಿದ್ರು ಮಕ್ಕಳಿರೋ ಮನೆ ಅಂದ್ರೇ ಹಾಗೆ ಅಲ್ವಾ. ನೀವು ಕಡೆಯಿಂದ ಹಿಂಗೆ ಕ್ಲೀನ್ ಮಾಡ್ಕೊಂಬನ್ನಿ, ಆ ಕಡೆಯಿಂದ ಅವ್ರು ಮತ್ತೆ ಹಂಗೇ ಮಾಡ್ಕೊಬರ್ತಾರೆ ಎಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ. ಅದೇ ಇವಾಗ ಚಿಮ್ನಿ ಕ್ಲೀನ್ ಮಾಡೋಣ ಅಂತ ಒಂದು ದಿನದಿಂದ ಅನ್ಕೊತಾ ಇದ್ದೆ, ಚಿಮ್ನಿ ಕ್ಲೀನ್ ಮಾಡಬೇಕು ಅಂತ. ಇದು ಆಟೋ ಕ್ಲೀನ್ ಇರೋದು. ಅದು ಜಸ್ಟ್ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದೇ ಕ್ಲೀನ್ ಆಗುತ್ತೆ. ಕ್ಲೀನ್ ಆಗುತ್ತೆ ಅಂದ್ರೇನು ಡೀಪಾಗಿ ಕ್ಲೀನ್ ಆಗುತ್ತೆ ಅಂತಲ್ಲ, ಜಸ್ಟ್ ಒಳಗಡೆ ಒಂದು 9 ಮಿನಿಟ್ಸಲ್ಲಿ ಆಯಿಲ್ ಏನೇನಿರುತ್ತೆ ಎಲ್ಲ ಕ್ಲೀನ್ ಮಾಡುತ್ತೆ. ಬಟ್ ಆಚೆ ಕಡೆಯಿಂದ ಈ ಥರ ನಾನು ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅಡುಗೆ ಮಾಡೋದ್ರಿಂದ ಆಯಿಲ್ ಅದೆಲ್ಲ ಜಿಡ್ಡೆಲ್ಲ ಇರುತ್ತಲ್ವ. ಸೊ ಅದಕ್ಕೆ ಮೇಲೆಲ್ಲ ಸ್ಪ್ರೇ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡೆ. ಮತ್ತು ಸ್ಕ್ರಬ್ಬು ಅದೆಲ್ಲ ಮಾಡೋಕ್ಕೆ ಹೋಗಿದ್ರೆ ಮತ್ತು ಸ್ಕ್ರ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಜಸ್ಟ್ ಒಂದು ಬಟ್ಟೆ, ಸಾಫ್ಟ್ ಬಟ್ಟೆಯಿಂದ ತೊಗೊಂಡು ಒರೆಸ್ತಾ ಇದ್ದೀನಿ. ಇದು ಒಳಗಡೆ ಅದು ಕೂಡ ತುಂಬಾ ಜಿಡ್ಡಿರುತ್ತೆ. ಅದನ್ನು ಕ್ಲೀನ್ ಮಾಡಿದ್ರೆ ಎಷ್ಟು ಇತ್ತು ಅಂದರೆ ಯಪ್ಪ, ನಂಗೆ ಶಾಕೇ ಆಗೋಗ್ಬಿಡ್ತು. ಆಮೇಲೆ ಅದೆಲ್ಲ ಒರೆಸ್ಬಿಟ್ಟು 9 ಮಿನಿಟ್ಸ್ ಕ್ಲೀನ್ಗಿಟ್ಟೆ. ಅದು ಆಟೋಮೆಟಿಕ್ ಕ್ಲೀನ್ ಆಗುತ್ತೆ 9 ಮಿನಿಟ್ಸ್ ಅಂತ. ಸೊ ಅದು ಕ್ಲೀನ್ ಆಗೋಷ್ಟಕ್ಕೆ ಹಾಗೆ ಬೇರೆ ಕೆಲಸನೂ ಮಾಡ್ಕೊಬಿಡೋಣ ಅಂತ ಕಿಚನಲ್ಲೇ ಫ್ರಿಜ್ಜು ಮತ್ತು ತುಂಬಾ ಇತ್ತು ಎಷ್ಟೊಂದು ಕ್ಲೀನ್ ಮಾಡ್ಕೊಳ್ಳೋದು ಕೂಡ. ಈ ಫ್ರಿಜ್ ಅಂತೂ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ಕಾಣಿಸುತ್ತೆ. ಯಾಕಂದರೆ ಇದು ಗ್ಲಾಸಿ ಇದೆ, ಬ್ಲ್ಯಾಕ್ ಬೇರೆ.
ಸ್ವಲ್ಪ ಡಸ್ಟ್ ಕೂತ್ಕೊಂಡ್ರೂ ಕಾಣಿಸ್ಬಿಡುತ್ತೆ. ಅದ್ರ ಮೇಲೆ ಅರ್ಧಕ್ಕರ್ಧ ಇಯಾನದು ಫಿಂಗರ್ ಪ್ರಿಂಟ್ಸೇ ಇದ್ದಿದ್ದು. ಕ್ಲೀನ್ ಮಾಡಬೇಕಾದ್ರೆ ಕ್ಯೂಟ್ ಅನಿಸ್ತಿತ್ತು, ಏನು ಅವಳದೇ ಎಲ್ಲ ಕ್ಯೂಟ್ ಆಗಿದೆ ಅಂತ. ಏನಾದರೂ ಬಾಯಲ್ಲಿ ಕೈ ಇಟ್ಕೊಂಡಿರ್ತಾಳೆ, ನೀರು ಮುಟ್ಟಿರೋದು ಅದು ಇದು ತಿಂದಿರೋದು ಎಲ್ಲ ತೊಗೊಂಬಂದು ಹಂಗೆ ಅನಿಸ್ಬಿಟ್ರೆ ನೀಟಾಗಿ ಪ್ರಿಂಟ್ ಹಂಗೆ ಕೂತ್ಕೊಂಡಿರುತ್ತೆ. ಅದು ಬೇರೆ ಇದು ಸ್ಕ್ರ್ಯಾಚಸ್ ಬೇರೆ ಆಗ್ಬಿಟ್ಟಿತ್ತೆ. ಅದು ಮೇಲೆ ನಾನು ಫ್ರಿಜ್ ಮ್ಯಾಗ್ನೆಟ್ಸ್ ಎಲ್ಲ ನಾವು ಎಲ್ಲಾದರೂ ಟ್ರಾವೆಲ್ ಮಾಡಿದಾಗೆಲ್ಲ ತೊಗೊಂಬಂದು ಕಲೆಕ್ಟ್ ಮಾಡ್ತಿರ್ತೀವಲ್ಲ, ಅದು ಒಂದೊಂದ್ಸರಿ ಅದು ಇಟ್ಕೊಂಡು ಎಳ್ಕೊಂಡು ಕೆಳಗಡೆವರೆಗೂ ಬಂದಿರ್ತಾಳೆ ಅದೇನಾದರೂ ಎಟ್ಟಿಸಿದ್ರೆ. ಸೊ ಹಾಗಾಗಿ ಒಂದು ಸ್ವಲ್ಪ ಸ್ಕ್ರ್ಯಾಚಸ್ ಬೇರೆ ಆಗಿಬಿಟ್ಟಿದೆ. ಸೊ ಹಂಗೆ ಇದ್ರ ಮೇಲ್ಗಡೆ ಅಂದರೂ ನೋಡಿದ್ರೆ ಫ್ರಿಜ್ ಮೇಲೆ ಎಷ್ಟು ಡಸ್ಟ್ ಇತ್ತು ಅಂದರೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಇರುತ್ತೆ ಅಂತ. ಸೊ ಅದಕ್ಕೆ ಚೇರ್ ಇಟ್ಕೊಂಡ್ಬಿಟ್ಟು ಅದು ಕೂಡ ಕ್ಲೀನ್ ಮಾಡಿಕೊಂಡೆ. ಸೊ ಇದೊಂಥರ ಇಷ್ಟ, ಈ ಥರ ಎಲ್ಲ ಕಡೆ ನಾವು ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತೀವಿ ಅಲ್ಲಿ ಹೋಗ್ಬಿಟ್ಟು ಒಂದು ಏನಾದರೂ ಮೆಮೊರೀಸ್ ಅಲ್ಲಿದ್ದ ತೊಗೊಂಬಂದು ಅಥವಾ ಫ್ರಿಜ್ ಮ್ಯಾಗ್ನೆಟ್ ಅಥವಾ ಏನಾದರೂ ತೊಗೊಂಬಂದು ಈ ಥರ ಕಲೆಕ್ಟ್ ಮಾಡ್ಕೋಬೇಕು ಅಂತ ನನಗೆ ತುಂಬಾ ಇಷ್ಟ. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಪ್ಲೇಸಸ್ ಎಲ್ಲ ಹೋಗಿರೋದು ಕಡೆ ತೊಗೊಂಬಂದಿದ್ದೀವಿ. ಅದರಲ್ಲಿ ಸ್ವಲ್ಪ ಪ್ಲೇಸಸ್ ನಾನು ಹೋಗಿಲ್ಲ, ಕಿರಣ್ ಮಾತ್ರ ಹೋಗಿದ್ದು, ಅದು ಅವ್ರು ತೊಗೊಂಬಂದಿದ್ದೆ. ಸೊ ಚಿಮ್ನಿ ಕೂಡ ಕ್ಲೀನ್ ಆಗ್ತಾ ಇರೋ ಟೈಮಲ್ಲೇ ನಾನು ಫ್ರಿಜ್ ಕೂಡ ಕ್ಲೀನ್ ಮಾಡ್ಕೊಂಬಿಟ್ಟೆ. ಆಮೇಲೆ ವಾಟ್ರ್ ಪ್ಯೂರಿಫೈಯರ್ ಕೂಡ ಅದೂ ನೀರು ಕೆಳಗಡೆಯಿಂದ ತೊಗೊಂಡಾಗ ನೀರೆಲ್ಲ ಸಿಡಿದ್ಬಿಟ್ಟು ಸೈಡಿಗೆ ಎಲ್ಲ ಕಡೆ ಮೊದಲೇ ಇಲ್ಲಿ ಹಾರ್ಡ್ ವಾಟ್ರ್ ಅದು ವೈಟ್ ಹಂಗೆ ಆಗಿಬಿಡುತ್ತೆ. ಎಷ್ಟೇ ಇದು ಮಾಡಿದ್ರೂ ಅದು ಹೋಗೋದೇ ಇಲ್ಲ. ಸೊ ಅದು ಕೂಡ ಕ್ಲೀನ್ ಮಾಡಿಕೊಂಡೆ. ಮತ್ತು ಇದ್ರ ಮೇಲೆ ಕೂಡ ಅಷ್ಟೇ ಜಿಡ್ಡು ಥರ ಆಗಿಬಿಟ್ಟಿತ್ತು. ಏನು ಮಾಡಿ ನಾವು ಮನೆಗೆ ಬಂದು ಆಯಿತು ಒಂದು 7 months ಆಯಿತು ಬಂದು. ಇವಾಗಲೇ ಹಿಂಗೆ ಆಗ್ಬಿಟ್ಟಿದೆ. ಡೀಪ್ ಕ್ಲೀನ್ ಆವಾಗವಾಗ ಮಾಡ್ತಾಯಿದ್ರೆ ಅಷ್ಟೊಂದು ಇರಲ್ಲ ಅನಿಸುತ್ತೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಆಗಿದೆ ಅಂತ. ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಇದು ಕೂಡ ಒಂದು ಸರಿ ವಾಶ್ ಮಾಡಬೇಕು, ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಇಟ್ಟಿದ್ದೀನಲ್ಲ, ಅದು ಕೂಡ ಹಂಗೆ ಡಸ್ಟ್ ಆಗಿತ್ತು. ಹಂಗೆ ನೀಟಾಗಿ ಬಟ್ಟೆಯಿಂದನೇ ಒರೆಸ್ದೆ. ಬಟ್ ನೀರಲ್ಲಿ ವಾಶ್ ಮಾಡಬೇಕು ಒಂದು ಸರಿ. ಇವಾಗ ಆದರೆ ಇವತ್ತೇ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಗಿಲ್ಲ. ಇನ್ನೇನು ಕರೆಕ್ಟಾಗಿ ಕೆಲಸ ಎಲ್ಲ ಮುಗಿಸೋಷ್ಟಿಗೆ ಇಯಾನ ಕೂಡ ಬಂದುಬಿಟ್ಲು. ಸೊ ಅದಾದಮೇಲೆ ನೆಕ್ಸ್ಟ್ ಜಾಸ್ತಿ ಧೂಳು ಕಲೆಕ್ಟ್ ಆಗೋದು ಅಂದರೆ ನೆಕ್ಸ್ಟ್ ಇದೆ ಮೈಕ್ರೋ ಓವನ್. ಇದು ಕೂಡ ಎಷ್ಟು ಧೂಳಾಗ್ಬಿಡುತ್ತೆ. ನಾವು ಆ್ಯಕ್ಚುಲಿ ಇದು ಕೌಂಟರ್ ಟಾಪ್ ಮೇಲೆ ಅಲ್ಲೇ ಇಟ್ಟಿದ್ವಿ ಫಸ್ಟ್. ಬಟ್ ಆಮೇಲೆ ಬೇಡ, ಇದು ಕೆಳಗಡೆನೂ ಪ್ಲೇಸ್ ಏನಾದರೂ ಇಟ್ಕೊಳಕ್ಕೆ ಸಿಗುತ್ತೆ, ಸ್ವಲ್ಪ ಜಾಗ ಸಿಗುತ್ತೆ ಅಂದ್ಬಿಟ್ಟು ಈ ಥರ ಆರ್ಡ್ರ್ ಮಾಡೋಣ ಅಂತ ಹೇಳಿದ್ರು ಕಿರಣ್. ನಾನು ಕೂಡ ಓಕೆ, ಮೇಲೆ ಇರುತ್ತೆ, ಕೆಳಗಡೆ ಸ್ವಲ್ಪ ನಮಗೂ ಜಾಗನೂ ಸಿಗುತ್ತಲ್ವ ಅಂತ ಇದನ್ನು ತರಿಸಿದ್ವಿ. ಬಟ್ ತರಿಸಿದ್ಮೇಲೆ ಅದ್ರ ಕೆಳಗಡೆನೇ ಸ್ವಲ್ಪ ಜಾಸ್ತಿ ಧೂಳು ಹೋಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದು ಬೇರೆ ಅವಾಗವಾಗ ಎತ್ತಿ ಒರ್ಸೋಕ್ಕೂ ಆಗೋಲ್ಲ, ಸಖತ್ ವೆಯ್ಟ್ ಬೇರೆ ಇದೆ ಅದು. ಹಂಗೂ ಹಿಂಗೂ ಮಾಡಿ ಅದು ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಆದರೂ ಅಷ್ಟು ಡಸ್ಟ್ ಇದೆ. ಅದು ಜಸ್ಟ್ ಹಂಗೆ ಮೇಲೆ ಅಷ್ಟೇ ಮಾಡ್ಕೊತಾ ಇರೋದು ನಾನು. ಅವನಲ್ಲಿ ನಾನು ಇದಕ್ಕೂ ಮುಂಚೆ ಕ್ಲೀನ್ ಮಾಡಿದ್ದೆ. ಸೊ ಅದಕ್ಕೆ ಜಸ್ಟ್ ಮೇಲೆ ಅಷ್ಟೇ ಮಾಡ್ಕೊತಾ ಇರೋದು. ಅದಾದಮೇಲೆ ನಮ್ಮ ಹತ್ರ ಇದು ಕುವಿಂಗ್ಸ್ ಬೇರೆ ಇದೆ, ಅವಾಗವಾಗ ರೈಸ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಇದು ಕೂಡ ಡಸ್ಟ್ ಆಗಿರುತ್ತೆ ಆವಾಗವಾಗ. ಇದು ಕೂಡ ಕ್ಲೀನ್ ಮಾಡಿಕೊಂಡೆ. ಸೊ ಅಷ್ಟು ಕ್ಲೀನ್ ಮಾಡ್ಕೊಳ್ಳೋಷ್ಟಿಗೆ ಚಿಮ್ನಿದು ಆಟೋ ಕ್ಲೀನ್ ಇಟ್ಟಿದ್ನಲ್ವ 9 minutes, ಅದು ಕೂಡ ಆಗಿದೆ. ಅದ್ರ ಕೆಳಗಡೆದು ರಿಮೂವ್ ಮಾಡಿದ್ರೆ ಅದ್ರ ಕೆಳಗಡೆ ಆಯಿಲೆಲ್ಲ ಕಲೆಕ್ಟ್ ಆಗಿರುತ್ತೆ. ಎಷ್ಟು ಚಿಕ್ಕ ಆಯಿಲ್ ಅಂದರೆ ಅದು ತುಂಬಾ ಜಿಡ್ಡು. ಮುಟ್ಟಿದ್ರೆ ನನ್ನ ಕೈ ಒಂದು 5-6 ಸರಿ ಏನೋ ತೊಳೆದಿದ್ದೀನಿ, ಆದರೂ ಜಿಡ್ಡು ಹೋಗ್ತಾ ಇರಲಿಲ್ಲ, ಅಷ್ಟು ಜಿಡ್ಡಾಗಿತ್ತು. ನಾನು ಅದು ಸ್ಕ್ರಬ್ಬರ್ ಯೂಸ್ ಮಾಡಿದ್ದನ್ನೇ ಎಸ್ಬಿಟ್ಟೆ, ಹಂಗೆ ಆಗ್ಬಿಟ್ಟಿತ್ತು. ಆ ಸ್ಕ್ರಬ್ಬರ್ನೊಂದು ಮತ್ತೆ ಯೂಸ್ ಮಾಡೋಕ್ಕೆ ಆಗ್ತಿರಲಿಲ್ಲ, ಆ ಪರಿಸ್ಥಿತಿ ಆಗಿತ್ತು. ಸೊ ಇದು ಕೂಡ ಬಿಸಿ ನೀರಲ್ಲಿ ಫಸ್ಟ್ ಹಾಕಿದೆ, ಆಮೇಲೆ ಸ್ವಲ್ಪ ಕಮ್ಮಿ ಆಯಿತು. ಅದಾದಮೇಲೆ ನಾರ್ಮಲ್ ನಾವು ಡಿಶ್ ವಾಶ್ ಏನು ಯೂಸ್ ಮಾಡ್ತೀವಿ ಅದನ್ನೇ ನಾನು ವಿಮ್ ಯೂಸ್ ಮಾಡೋದು. ಅದು ಬಿಟ್ಟರೆ ಪ್ರಿಲ್ ಯೂಸ್ ಮಾಡ್ತೀವಿ. ಸೊ ಅದನ್ನೇ ಸ್ವಲ್ಪ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸೊ ನನಗನ್ಸಿದ್ದೇನೆಂದರೆ ಅವಾಗವಾಗ ಕ್ಲೀನ್ ಮಾಡ್ಕೊತಿದ್ರೇ ಕಿಚನ್ ಇರುತ್ತೆ. ಎಷ್ಟು ಕ್ಲೀನ್ ಮಾಡಿದ್ರೂ ಅದು ಕಮ್ಮಿ ಅಂತಲೇ ಹೇಳ್ಬೋದು ಕಿಚನಲ್ಲಿ. ಯಾಕಂದರೆ ದಿನ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದೇ ಕಿಚನಲ್ಲಲ್ವಾ. ಸೊ ಅಡುಗೆ ಮನೆ ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಅದು ಸಮಾಧಾನನೇ ಇರಲ್ಲ, ಹಂಗಾಗ್ಬಿಟ್ಟಿರುತ್ತೆ. ಅದು ಮಕ್ಕಳಿರೋ ಮನೆ ಅಂತ ಅಂದರೆ ಮುಗೀತು. ಇನ್ನೂ ಜಾಸ್ತಿನೇ ನನಗೆ ಅದು ಇನ್ನೂ ಟೈಮೇ ಸಿಗೋಲ್ಲ ಕ್ಲೀನ್ ಮಾಡೋಕ್ಕೆ, ಹಂಗಾಗ್ಬಿಟ್ಟಿರುತ್ತೆ. ಇದನ್ನು ನಾನು ಅದು ವಾಶ್ ಎಲ್ಲ ಮಾಡಿದೆ. ಆಮೇಲೆ ಒಂದು ಬಟ್ಟೆಯಿಂದ ಒದ್ದೆ ಏನೇನಿದೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಅದಕ್ಕೆ ಫಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಅಂದ್ಕೊಂಡಿದ್ದೀನಿ ಓಕೆ ಅಟ್ಲೀಸ್ಟ್ ಒಂದು 3 weeks ಅಲ್ವಾ, ಮಂತ್ಲಿ ಒನ್ಸ್ ಅವಾಗವಾಗ ಈ ಥರ ಡೀಪಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಇಲ್ಲ ಅಂದರೆ ಎಲ್ಲ ಹಾಳಾಗಿಬಿಡುತ್ತೆ. ಇದು ಅಲ್ಲದೆ ಡಿಶ್ ವಾಷರ್ ಕೂಡ, ವಾಷಿಂಗ್ ಮಿಷಿನ್ ಕೂಡ ಅವಾಗವಾಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬರೆದಿಟ್ಕೊಂಡ್ರೆ ನೆನಪಿರುತ್ತೆ, ಇಲ್ಲಾಂದರೆ ಏನೂ ಇರಲ್ಲ. ಸೊ
ಸೊ ಹಂಗಾಗ್ಬಿಡುತ್ತೆ. ಸೊ ಚಿಮ್ನಿ ಕ್ಲೀನ್ ಆದಮೇಲೆ ಮನ್ಸಿಗೆ ಫುಲ್ ಸಮಾಧಾನ ಆಯಿತು. ಎಷ್ಟು ನೀಟ್ ಆಯಿತು ಅಂದರೆ, ಎಷ್ಟು ಜಿಡ್ಡು ಎಣ್ಣೆ ಅದು ಎಲ್ಲ ಇತ್ತು, ಎಲ್ಲ ನೀಟಾಗಿ ಕ್ಲೀನ್ ಆಯಿತು. ಬಟ್ ಆದರೂ 70% ಅಷ್ಟೇ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಕ್ಲೀನಿಂಗ್. ಯಾಕಂದರೆ ಮೇಲೆ ಎಲ್ಲ ಕ್ಲೀನ್ ಇನ್ನೂ ಮಾಡ್ಕೊಂಡಿಲ್ಲ, ವೈಟ್ ಕಲರ್ ಎಲ್ಲ ಇದೆಯಲ್ಲ, ಅಲ್ಲೂ ಕೂಡ ಲಾಕ್ಸ್ ಅದೆಲ್ಲ ಏನೂ ಮಾಡಿಲ್ಲ. ಅದೂ ಒಂದು ಸರಿ ಎಲ್ಲ ನೀಟಾಗಿ ಕೂತ್ಕೊಂಡು ಮಾಡಬೇಕು. ಯಾವಾಗ ಟೈಮ್ ಸಿಗುತ್ತೋ ಗೊತ್ತಿಲ್ಲ. ಸೊ ಕಿಚನ್ದು ಅದಕ್ಕೆ ಚಿಮ್ನಿ ಕ್ಲೀನ್ ಎಲ್ಲ ಆಯಿತು. ಅದಾದಮೇಲೆ ಸೋಫಾ ಮೇಲೆ ಅದು ಇದು ಎಲ್ಲ ತಿಂತಾ ಇರ್ತಾಳಲ್ಲ, ಏನಾದರೂ ಕೈಯಲ್ಲಿ ಇಟ್ಕೊಂಡ್ರೆ ಪುಡಿ ಪುಡಿ ಮಾಡಿ ಅಲ್ಲೇ ಎಸ್ಬಿಟ್ಟಿರ್ತಾಳೆ. ಒಂದೊಂದು ಸರಿ ಸೋಫಾ ಕೆಳಗಡೆನೇ ಎಲ್ಲ ಬಿದ್ದೋಗ್ಬಿಟ್ಟಿರುತ್ತೆ. ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಸೋಫಾ ನಮ್ಮದು ಈ ಥರ ಹೈಟ್ ನಾವು ತೊಗೊಂಬಂದಿರೋದು ವ್ಯಾಕ್ಯೂಮ್ ಕ್ಲೀನರ್, ಅದು ಒಳಗಡೆ ಹೋಗೋದಿಲ್ಲ. ಅದೊಂದು ಪ್ರಾಬ್ಲಮ್. ಹೋಗಿದ್ರೆ ನೀಟಾಗಿ ಹೋಗಿ ಎಲ್ಲ ಕ್ಲೀನ್ ಮಾಡ್ಕೊಂಬಂದ್ಬಿಡ್ತಾಯಿತ್ತು. ನಾನು ಅದನ್ನೇ ಮ್ಯಾನ್ಯಲಾಗಿ ಮತ್ತೆ ಪೊರ್ಕೆ ಎಲ್ಲ ತೊಗೊಂಬಂದು ಕೆಳಗಡೆದೆಲ್ಲ ಕ್ಲೀನ್ ಮಾಡ್ಕೋತೀನಿ. ಆಮೇಲೆ ಕ್ಲೀನಮ್ಮಗೆ ಹೇಳಿದ್ರೆ ಕ್ಲೀನ್ ಮಾಡುತ್ತೆ. ಆವಾಗವಾಗ ಒಂದು ಸರಿ ಸೋಫಾ ಎಲ್ಲ ಜರ್ಸಿ ಮಾಡಬೇಕು. ಅದಕ್ಕೆ ನನಗೆ ಒಬ್ಳಿಗೇ ವೆಯ್ಟ್ ಇದೆ, ಜರ್ಗ್ಸೋಕ್ಕಂತೂ ಆಗಲ್ಲ. ಒಂದು ಸರಿ ಟ್ರೈ ಮಾಡಿದೆ, ಈ ಕಡೆದೇನೋ ಮಾಡಿಬಿಡ್ಬೋದು, ಬಟ್ ಕಾರ್ನರಲ್ಲಿ ಇರೋದು ಮಾತ್ರ ಹೆವಿ ವೆಯ್ಟ್ ಇದೆ, ಅದು ತೆಗ್ದು ಎಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೆ ಒಬ್ವಿಯಸ್ಲಿ ಕಿರಣ್ ಹೆಲ್ಪ್ ಬೇಕು. ನೋಡೋಣ, ಅವ್ರು ಯಾವಾಗಾದರೂ ಹೆಲ್ಪ್ ಮಾಡಿದ್ರೆ ಅದು ಕೂಡ ಫುಲ್ ಹಿಂದ್ಗಡೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಏನೋ ಟಾಯ್ಸ್ ನೋಡಿದ್ರಲ್ಲ, ಹಾಲಲ್ಲೇ ಇರುತ್ತೆ, ಇದ್ದರೆ ಎಲ್ಲ ಅವಳು ನಾವು ತುಂಬ್ತಾ ಇರೋದು, ಅವಳು ಸುರಿತಾ ಇರೋದು, ಹಂಗೇ ಆಗ್ಬಿಟ್ಟಿರುತ್ತೆ. ಸೊ ಹಾಲ್ ಕೂಡ ಎಲ್ಲ ನೀಟ್ ಆಯಿತು. ಅದೆಲ್ಲ ಸೋಫಾ ಎಲ್ಲ ಕ್ಲೀನ್ ಜಾಡಿಸಾದ್ಮೇಲೆ ಕ್ಲೀನಮ್ಮಗೆ ಆನ್ ಮಾಡಿದೆ. ಡೀಪ್ ಕ್ಲೀನಿಂಗೇ ಮಾಡ್ತಾಯಿದ್ದೀನಿ. ಅಂದರೆ 2 ಸರಿ ಮಾಪ್ ಮಾಡ್ಕೊಂಬರುತ್ತೆ, ಮುಂದೆ ಗುಡಿಸ್ತಾ ಹೋಗುತ್ತೆ, ಹಿಂದೆ ಒರೆಸ್ಕೊಂಡು ಬರುತ್ತೆ. 2 ಸರಿ ಡೀಪಾಗಿ ಕ್ಲೀನ್ ಆಗಿಬಿಟ್ರೆ, ಯಾಕಂದರೆ ಆಲ್ರೆಡಿ ಎಲ್ಲ ಕ್ಲೀನ್ ಡಸ್ಟಿಂಗ್ ಮಾಡಿರೋದ್ರಿಂದ ತುಂಬ ಧೂಳಿರುತ್ತೆ ಅಂದ್ಬಿಟ್ಟು ಡೀಪ್ ಕ್ಲೀನಿಂಗ್ ಇಟ್ಟೆ. ಸೊ ಅದು ಕೂಡ ಆಗ್ತಾಯಿದೆ. ಮತ್ತು ಏರ್ ಪ್ಯೂರಿಫೈಯರ್ ಕಿರಣ್ ತೊಗೊಂಬಂದಿದ್ದಾರೆ. ಅದು ಕೂಡ ಎಷ್ಟು ಧೂಳಾಗಿತ್ತಂದರೆ, ಅದೇ ಧೂಳು ಕ್ಲೀನ್ ಮಾಡುತ್ತಂದರೆ ಅದ್ರ ಮೇಲೇ ಅಷ್ಟು ಧೂಳು ಕುತ್ಕೊಂಡ್ಬಿಟ್ಟಿರುತ್ತೆ. ಅಯ್ಯೋ ಅದೊಂದು ಸರಿ ಅಂದ್ಬಿಟ್ಟು ಅದೆಲ್ಲ ಕ್ಲೀನ್ ಮಾಡಿಕೊಂಡು, ಅದು ಕೂಡ ಮಾಡೋದಿದೆ ಪೆಂಡಿಂಗ್, ಅದು ಮಾಡಬೇಕು. ಆಮೇಲೆ ರಿಮೋಟ್ಸ್ ಅಂತೂ ಎಲ್ಲದರಲ್ಲೇ ಹೋಗ್ಬಿಟ್ಟಿರುತ್ತೆ, ಬೇಕಂದಾಗ ಸಿಗೋದೇ ಇಲ್ಲ. ಎಷ್ಟು ರಿಮೋಟ್ಸ್ ಇದೆ, ಒಂದು ಫ್ಯಾನ್ದು, ಒಂದು ಏರ್ ಪ್ಯೂರಿಫೈಯರ್ದು, ಮತ್ತು ಟಿ ವಿದೇ ಅಷ್ಟು ರಾಶಿ ಇದ್ದಾವೆ. ಸೊ ಇಷ್ಟೆಲ್ಲ ರಿಮೋಟ್ಸು ಸೋಫಾ ಮೇಲೆ ಇಟ್ಬಿಟ್ರೆ ಸಂದಿಲೆಲ್ಲ ಬಿದ್ದೋಗ್ಬಿಟ್ರೆ ಹುಡ್ಕೋದೇ ಆಗ್ಬಿಟ್ಟಿರುತ್ತೆ. ಅದು ರಿಮೋಟ್ ಇಡೋಕ್ಕಂತಲೇ ತೊಗೊಂಬಂದಿದ್ದೀವಿ, ಬಟ್ ಅದರಲ್ಲಿ ಇರೋದೇ ಇಲ್ಲ, ಇಟ್ಟಿದ್ದ ಜಾಗದಲ್ಲಿ ಒಂದು ನೆಟ್ಟಿಗೆ ಇರೋದೇ ಇಲ್ಲ, ಹಂಗಾಗ್ಬಿಡುತ್ತೆ. ಸೊ ಅದೆಲ್ಲ ಇಟ್ಟಿದ್ದೀನಿ, ಅದು ಎಷ್ಟೊತ್ತಿರುತ್ತೋ ಗೊತ್ತಿಲ್ಲ, ಒಂದು ಸ್ವಲ್ಪ ಹೊತ್ತಿಗೆ ಮತ್ತೆ ಎಲ್ಲ ಎಲ್ಲೆಲ್ಲೋ ಹೋಗ್ಬಿಟ್ಟಿರುತ್ತೆ. ಸೊ ಅದಾದಮೇಲೆ ಏರ್ ಪ್ಯೂರಿಫೈಯರ್ ಕೂಡ ತುಂಬ ಡಸ್ಟ್ ಆಗಿತ್ತು, ಇದು ಕೂಡ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇದು ಕೂಡ 6 ಮಂತ್ಸ್ ಒನ್ಸ್ ಒಳಗಡೆ ಫಿಲ್ಟರ್ ಎಲ್ಲ ಇರುತ್ತಲ್ವ, ಅದು ತೆಗೆದು ಎಲ್ಲ ಮಾಡೋಕ್ಕಿದೆ, ಅದು ಒಂದು ಮಾಡಬೇಕು. ಆಮೇಲೆ ನೀವು ನೋಡಿರ್ಬೋದು, ನಾವು ದೇವ್ರ ಮನೆಗೆ ಡೋರ್ ಈ ಥರ ಹಾಕ್ಸಿದ್ದೀವಿ, ರೀಸೆಂಟಾಗೇ ಹಾಕ್ಸಿದ್ದು. ಬಟ್ ಹಾಕ್ಸಿದ್ಮೇಲೆ ಅನಿಸ್ತು ಅದು ಕ್ಲೀನಿಂಗ್ ತುಂಬಾ ಇದೆ ಅಂತ. ಯಾಕಂದರೆ ಅದು ಫ್ಯಾನ್ಸಿಯಾಗಿ ನೋಡೋಕ್ಕೇನೋ ತುಂಬ ಚೆನ್ನಾಗಿತ್ತು ಅಂತ ಹಾಕ್ಸಿದ್ವಾ, ಬಟ್ ಅದು ಡಿಸೈನ್ ಏನಿದೆ ಅಂದರೆ ಅದು ಒಳಗಡೆ ಎಲ್ಲ ಡಸ್ಟ್ ಕಲೆಕ್ಟ್ ಆಗಿಬಿಟ್ಟಿರುತ್ತೆ, ಅದು ಕ್ಲೀನ್ ಮಾಡೋದೇ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಹಂಗೆ ಅಲ್ವಾ, ಏನೇ ಅದು ಸ್ಟಾರ್ಟಿಂಗ್ ನಮಗೆ ಗೊತ್ತಾಗಲ್ಲ, ನಾವು ಎಷ್ಟೇ ಇದು ಮಾಡಿ ಯೋಚನೆ ಮಾಡಿದ್ರೂ ಅದು ಹಂಗೆ ಆಗ್ಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಡಸ್ಟ್ ಅಂತೂ ಎಲ್ಲ ಕಡೆ, ಅದು ಸಂದಿ ಎಲ್ಲ ಕಡೆ ಹೋಗ್ಬಿಟ್ಟಿರುತ್ತೆ. ಅದಕ್ಕೆ ಬಟ್ಟೆಯಿಂದ ನೀಟಾಗಿ ಒರೆಸ್ದೆ. ನಮ್ಮ ಅತ್ತೆ ಅಂದರು, ಈ ಡಿಸೈನ್ ಮಾಡಿಸಿದ್ರೆ ಇದರಲ್ಲಿ ಧೂಳಂತೂ ಕೂತ್ಕೊಳ್ಳುತ್ತೆ ಅಂತ. ಕ್ಲೀನಮ್ಮ ಇರೋದಕ್ಕೆ ಎಷ್ಟು ಹೆಲ್ಪ್ ಆಗ್ತಿದೆ ಅಂದರೆ, ಇಷ್ಟೆಲ್ಲ ಮಾಡಿ ಮತ್ತೆ ಇಷ್ಟು ದೊಡ್ಡ ಮನೆ ಗೂಡಿಸ್ಕೊಂಡು ಒರೆಸ್ಕೊಂಬರೋಷ್ಟಂತೂ ಆಗೋದೇ ಇಲ್ಲ, ಅಷ್ಟು ಕಷ್ಟ ಆಗಿಬಿಡುತ್ತೆ. ಸೊ ಆರಾಮಾಗಿ ಆನ್ ಮಾಡಿಟ್ಬಿಟ್ರೆ ಕ್ಲೀನಾಗಿ ಕಸ ಗುಡಿಸ್ಕೊಂಡು ಒರೆಸ್ಕೊಂಬಂದ್ಬಿಡ್ತಾರೆ ಕ್ಲೀನಮ್ಮ. ಬಟ್ ಏನಂದರೆ, ಕ್ಲೀನ್ ಮಾಡಿದ ತಕ್ಷಣ ಇಮ್ಮಿಡಿಯೇಟಾಗಿ ಆವಾಗವಾಗ ನಾವು ಅದನ್ನು ಮೇಂಟೈನ್ ಮಾಡ್ತಾಯಿದ್ರೆ ಒಳ್ಳೆ ಕಂಡೀಷನಲ್ಲಿರುತ್ತೆ, ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ. ಸೊ ಇವಾಗ ಏನೋ ಓದಕ್ಕೆ ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು. ಏನೋ ಒಂಥರ ಸಮಾಧಾನ, ಮನೆ ಕೆಲಸ ಎಲ್ಲ ಆಗಿ ನೀಟಾಗಿದ್ದರೆ ಒಂಥರ ಏನೋ ಪಾಸಿಟಿವ್ ವೈಬ್ಸ್ ಥರನೇ ಇರುತ್ತೆ. ಏನಾದರೂ ಒಂದು ಸ್ವಲ್ಪ ಗಲೀಜಾಗಿ ಮೆಸ್ಸಿ ಹಂಗೆ ಆಗಿದ್ಬಿಟ್ರೆ ನನಗೆ ಕಿರಣ್ಗೆ ಅಂತೂ ಜಗಳ ಆಗಿಬಿಡುತ್ತೆ. ಇದೇ ರೀಸನ್ಗೆ ನಾವು ಜಾಸ್ತಿ ಜಗಳ ಆಡೋದಂದರೆ ಕಿರಣ್ ಮತ್ತು ನಾನು. ಏನಾದರೂ ಒಂದು ಇವಾಗ ಟವಲ್ಲೇ ನೋಡ್ತಾ ಇರ್ತೀರಲ್ಲ, ಅಲ್ಲಲ್ಲೇ ಇಟ್ಬಿಟ್ಟಿರ್ತಾರೆ, ಅದಕ್ಕೊಂದು ಸ್ವಲ್ಪ ಆಗುತ್ತೆ. ಮತ್ತು ಬಟ್ಟೆ ಅಲ್ಲಂದ್ರಲ್ಲಿ ಹಾಕ್ಬಿಟ್ರೆ ನನಗೇನೋ ಒಂಥರ ಇರಿಟೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ, ಎಷ್ಟು ಮಾಡಬೇಕಪ್ಪ ಅಂತ ಹಂಗೆಲ್ಲ ಅನಿಸ್ಬಿಡುತ್ತೆ. ಏನೋ ಕೂಡ ಎಲ್ಲೆಲ್ಲ ಎಸಿತಾ ಇರ್ತಾಳೆ, ಅದೆಲ್ಲ ಬಗ್ಗಿ ಎದ್ದು ಹಾಕಿ ಆಲ್ರೆಡಿ ಫುಲ್ ಹಂಗೆ ಎಕ್ಸಸೈಸೇ ಬೇಡ ಹಂಗಾಗ್ಬಿಟ್ಟಿದೆ. ಇವಾಗ ನಾನು 49 ಆಗಿಬಿಟ್ಟಿದ್ದೀನಿ, ಮನೇಲೇ ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತಾಯಿದೆ. ಮೊದಲು 51, 52 ಹಂಗಿದ್ದೆ, 49 ಆಗಿಬಿಟ್ಟಿದ್ದೀನಿ. ನಿನ್ನೆ ತಾನೇ ಚೆಕ್ ಮಾಡಿ ನೋಡಿದೆ. ಏನು ಮಾಡೋಕ್ಕಾಗಲ್ಲ, ಬಟ್ ಮನೇಲೇ ಒಳ್ಳೆ ಎಕ್ಸಸೈಸ್ ಅಂತಲೇ ಹೇಳ್ಬೋದು.
ಸೊ ಮೊದಲು ಅನ್ಕೊತಾ ಇದ್ದೆ ಓಕೆ ನಾನು ಹೋಮ್ ಮೇಕರ್ ಆಗಬೇಕು ಅಂತ ಎಲ್ಲ ಆಫೀಸ್ ವರ್ಕ್ ಎಲ್ಲ ಇದ್ದಾಗ. ಯಾಕಂದರೆ ಆಫೀಸ್ ವರ್ಕ್ ಅದೊಂಥರ ಫುಲ್ ಟಯರಿಂಗ್ ಆಗಿಬಿಡ್ತಾಯಿತ್ತು. ಬೆಳಿಗ್ಗೆ ಹೋದರೆ ರಾತ್ರಿನೇ ಬರ್ತಾ ಇದ್ದಿದ್ದು. ಬಟ್ ಆವಾಗ ಡಿಫ್ರೆಂಟ್ ಆಗಿತ್ತು ಲೈಫ್ ಸ್ಟೈಲು. ಬರೀ ಆಫೀಸ್ದೆ ಮನೆಯದು ನನಗೆ ಏನಂದ್ರೆ ಏನು ಗೊತ್ತೇ ಇರ್ತಿರ್ಲಿಲ್ಲ. ಅಡುಗೆ ಮನೆಗೆ ಬೆಳಗ್ಗೆ ಹೋದರೆ ಮತ್ತೆ ಹೋಗ್ತಾನೆ ಇರಲಿಲ್ಲ. ಹಂಗೆ ಎಲ್ಲಿ ಬೆಳಗ್ಗೆನೇ ಆಫೀಸ್ಗೆ ಹೋದರೆ ರಾತ್ರಿ ಮನೆಗೆ ಬರ್ತಾಯಿದ್ವಿ. ಸೊ ಕಂಪ್ಲೀಟ್ ನನ್ನ ಮನೆಯದು ಯಾವ ಥರ ಏನೂ ಗೊತ್ತಿರಲಿಲ್ಲ, ಯಾವ ಥರ ಇಟ್ಕೋಬೇಕು ಅದು ಎಲ್ಲ. ಸೊ ಅನ್ಕೋತಾ ಇದ್ದೆ ಓಕೆ ನನಗೆ ಈ ಥರ ಹೋಮ್ ಮೇಕರ್ ಆಗಬೇಕು ಅಂತ. ಬಟ್ ಫೈನಲಿ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ಈ ಜರ್ನಿನ ಆ್ಯಸ್ ಅ ಮದರ್ ಮತ್ತು ಹೋಮ್ ಮೇಕರ್ ಆಗಿ. ನಿಜವಾಗ್ಲೂ ಚೆನ್ನಾಗಿದೆ ಒಂಥರ. ಇದು ಕೂಡ ಅಷ್ಟು ಈಸಿ ಅಲ್ಲ. ಇದು ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಅನ್ಕೋತೀವಿ ಏನು ಮನೆ ಕೆಲಸ ತಾನೇ ಯಾವಾಗ ಬೇಕಾಗ ಮಾಡ್ಕೋಬೋದು, ಇಲ್ಲಾಂದ್ರೆ ಹಂಗೆ ಬಿಟ್ಬಿಡ್ಬೋದು, ಆರಾಮ್ ಮಲ್ಕೊಂಡು ಟಿ ವಿ ನೋಡ್ಕೊಂಡು ಇರ್ಬೋದು ಅಂತ. ಬಟ್ ಕಂಪ್ಲೀಟಾಗಿ ಇದು ಆ ಥರ ಅಲ್ವೇ ಅಲ್ಲ. ನಾವು ಎಷ್ಟು ಕ್ಲೀನ್ ಇಟ್ಕೊತೀವಿ ಮನೇನ ಅಷ್ಟೇ ನಮ್ಮದು ಮನಸ್ಥಿತಿ ಕೂಡ ಅಷ್ಟೇ ಕ್ಲೀನ್ ಇರುತ್ತೆ. ಒಂಥರ ನೆಮ್ಮದಿ ಇರುತ್ತೆ. ನನಗಂತೂ ಅದೇ ಫೀಲ್ ಬರ್ತಾ ಇರೋದು. ಮೊದಲೆಲ್ಲ ನನಗೆ ಇದ್ರದ್ದು ಯಾವ ಥರ ಇಟ್ಕೋಬೇಕು ಮನೆ ಅದ್ರದ್ದು ಏನೂ ಗೊತ್ತಿರಲಿಲ್ಲ. ಇವಾಗಂತೂ ತುಂಬಾ ಚೇಂಜ್ ಆಗಿದೆ. ಒಂಥರ ಚೆನ್ನಾಗಿದೆ, ಎಂಜಾಯ್ ಮಾಡ್ತಾಯಿದ್ದೀನಿ. ಸೊ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ. ಸೊ ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಹೆಲ್ಪ್ ಆಗಿದೆ, ಮೋಟಿವೇಶನ್ ಸಿಕ್ಕಿದೆ ನಿಮಗೆ ಕ್ಲೀನ್ ಮಾಡೋದಕ್ಕೆ ಅಂತ ಏನಾದರೂ ಸ್ವಲ್ಪನಾದರೂ ಅನಿಸಿದ್ರೆ ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಸೊ ಅಷ್ಟೇ. ಇನ್ನೇನು ಆಲ್ಮೋಸ್ಟ್ ಒಂದು ಲೆವೆಲಿಗೆ ಕೆಲಸ ಎಲ್ಲ ಆಗಿದೆ. ಇನ್ನೂ ತುಂಬ ಕೆಲಸ ಪೆಂಡಿಂಗ್ ಇದೆ. ಹಬ್ಬ ಕೂಡ ಬರ್ತಾ ಇದೆ. ಎಷ್ಟಾಗುತ್ತೋ ಅಷ್ಟು ಸ್ಲೋವಾಗಿ ಮಾಡ್ಕೊಂಡು ಬಂದರೆ ಒಂದೇ ಸರಿ ಏನೋ ಅಷ್ಟು ಬರ್ಡನ್ ಇರಲ್ಲ ಅಂತ ಇವಾಗ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡಿಕೊಂಡೆ. ಮೇಜರ್ ಏನೇನಿತ್ತು ಅದಿಷ್ಟು ಮಾಡಿಕೊಂಡೆ. ಆಮೇಲೆ ಸಣ್ಣ ಪುಟ್ಟ ಏನೇನಿರುತ್ತೆ ಅದು ಸ್ಲೈಡ್ ಬೇರೆ ಕ್ಲೀನ್ ಮಾಡೋಕ್ಕಿದೆ. ಬ್ಯಾಲ್ಕನಿದು ಸ್ವಲ್ಪ ಫುಲ್ ಡಸ್ಟ್ ಆಗಿದೆ. ಇದು ಕೂಡ ಕ್ಲೀನ್ ಮಾಡೋಕ್ಕಿದೆ. ಇದು ಆರಾಮಾಗಿ ಆಮೇಲೆ ಮಾಡ್ಕೋಬೋದು. ಕಿರಣ್ ಮನೇಲಿದ್ದಾಗ ನಾನೇನಾದರೂ ಆಟ ಆಡಿಸ್ತಾ ಇದ್ದರೆ ಆ ಗ್ಯಾಪಲ್ಲಿ ಮಾಡ್ಕೋಬೋದು ಇದು ಅಂತ. ಸೊ ಇವತ್ತು ಎಷ್ಟಾಗೋದು ಅಷ್ಟು ಕ್ಲೀನ್ ಮಾಡಿಕೊಂಡೆ. ಫುಲ್ ಸಾಕಾಗ್ಬಿಡ್ತು ಅಷ್ಟು ಕ್ಲೀನ್ ಮಾಡಿ ಬರೋಷ್ಟಕ್ಕೆ. ಅದಕ್ಕೆ ಹೆಂಗಿದ್ರು ಮಲ್ಟಿಗ್ರೇನ್ ಬ್ರೆಡ್ ಇತ್ತಲ್ವ, ಅದಕ್ಕೆ ತಿಂತಾಯಿದ್ದೀನಿ ಅದನ್ನೇ. ಇಲ್ಲಿ ಮನೆ ಹತ್ರ ಫುಲ್ ಏನೋ ವರ್ಕ್ ನಡೀತಾ ಇದೆ ಅಂತ ಕಾಣುತ್ತೆ. ಅವಾಗಿಂದ ಫುಲ್ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಕರೆಕ್ಟಾಗಿ ಕುತ್ಕೊಂಡು ಮಾತಾಡೋಕ್ಕೆ ಆಗ್ತಾಯಿಲ್ಲ. ವಾಯ್ಸ್ ಓವರ್ ಕೊಡೋಣ ಅಂದರೆ ತುಂಬ ಡಿಸ್ಟರ್ಬೆನ್ಸ್ ಇದೆ. ಪ್ಲೀಸ್ ಏನು ಅನ್ಕೋಬೇಡಿ. ಸೊ ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಡೈಲಿ ವ್ಲಾಗ್ಸ್ ಜೊತೆ ಸಿಗ್ತೀನಿ. ಬಾಯ್ ಬಾಯ್.